ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕು ಟಿಬಿ ಸ್ಟಾಪ್ ಕೆಂಪೇಗೌಡ ಆಟೋ ನಿಲ್ದಾಣ ಇವರ ವತಿಯಿಂದ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಪ್ರದೀಪ್ ಸಿ ಅವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಆಚರಣೆಯನ್ನ ಮಾಡಿದರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ರಾಜ್ಯೋತ್ಸವ ಆಚರಣೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಗರಸಭೆ ಅಧ್ಯಕ್ಷರಾದ ಶ್ರೀ ಗಣೇಶ್ ಅವರು ಹಾಗೂ ನೆಲಮಂಗಲ ಯೋಜನಾ ಪದಾಧಿಕಾರಿ ಅಧ್ಯಕ್ಷರಾದ ನಾಗರಾಜ್ರವರು ಹಾಗೂ ನಮ್ಮೆಲ್ಲರ ಯುವಕರ ಕಣ್ಮಣಿ, ನಮ್ಮೆಲ್ಲರ ನೆಚ್ಚಿನ ಸ್ನೇಹಿತರಾದಂಥ ಎಂ ನಾರಾಯಣಗೌಡರು, ಮಾಜಿ ನಗರಸಭಾ ಸದಸ್ಯರು, ನೆಲಮಂಗಲ ಯೋಜನಾ ಪದಾಧಿಕಾರಿ ಅಧ್ಯಕ್ಷರು ಹಾಗೂ ಗೋವಿಂದಣ್ಣ ಅವರು, ಟ್ರಾಫಿಕ್ ಇನ್ಸ್ಪೆಕ್ಟರ್ ಮೋಹನ್ ಕುಮಾರ್ ಇವರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಈ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನೂರಾರು ಜನರಿಗೆ ಅನ್ನ ಸಂತರ್ಪಣೆಯನ್ನ ಕೂಡ ಏರ್ಪಾಡು ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ನೆಲಮಂಗಲದ ನಾಗರಿಕರು ಹಾಗೂ ಆಟೋ ಚಾಲಕರು ಮತ್ತು ಮಾಲೀಕರು ಜೊತೆಗೆ ಮಂಜುನಾಥ್ ಹಾಗೂ ಅಶೋಕ್ ಕುಮಾರ್, ಎಂಎಸ್ ಗೌಡರು ಹಾಗೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕೆಂಪೇಗೌಡ ಆಟೋ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಇಲ್ಲಿ ನೆರೆದಿರುವಂತೆ ಎಲ್ಲ ಸಾರ್ವಜನಿಕರಿಗೆ, ಮಕ್ಕಳಿಗೆ, ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರಿಗೆ, ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ಈ ಕನ್ನಡ ರಾಜ್ಯೋತ್ಸವನ ವೈಭವದಿಂದ ಆಚರಿಸಿದ್ದಾರೆ. ಈ ಆಟೋ ಚಾಲಕರು, ಡ್ರೈವರ್ಗಳು, ಕಳೆಕಾಯಿ ಮಾರೋರು ಮಾತ್ರ ಕನ್ನಡ ರಾಜ್ಯೋತ್ಸವ ಮಾಡೋದು. ಯಾಕೆಂದ್ರೆ ಕರ್ನಾಟಕದಲ್ಲಿ ಉಳಿದಿರೋದು ಇವರನ್ನ ಮಾತ್ರ ಕನ್ನಡ ರಾಜ್ಯೋತ್ಸವ. ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ 30 ದಿವಸ ಕನ್ನಡ ರಾಜ್ಯೋತ್ಸವ ಮಾಡಬೇಕು. ಪ್ರತಿ ದಿವಸನೂ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರಬೇಕು. ಮಾಡಲ್ಲ, ಎಲ್ಲ ಆರ್ಕೆಸ್ಟ್ರಾ ಆಡಿಸ್ಬಿಡೋದು, ಒಂದ್ ದಿವಸ ಸುಮ್ಮನೆ ಆಗ್ಬಿಡೋದು, ಆ ಫ್ಲಾಗ್ ಹಾಸ್ಟಿಂಗ್ ಮಾಡಿಸ್ಬಿಡೋದು, ಸುಮ್ಮನೆ ಆಗ್ಬಿಡೋದಲ್ಲ. ಕನ್ನಡಕ್ಕೋಸ್ಕರ ನಾವೇನು ಈ ರಾಜ್ಯೋತ್ಸವ ಮಾಡ್ಬೇಕನ್ನೋದಲ್ಲ, ನಮ್ಮ ಮನ್ಸಲ್ಲಿ ಹುಟ್ಟಬೇಕು. ಕನ್ನಡದ ಬಗ್ಗೆ ಹುಟ್ಟಲಿಲ್ಲ ಅಂದ್ರೆ ನಾವು ಕಳಕ ಮಾಡಬೇಕು, ಆಟ ಓಡಿಸ್ಕೊಂಡಿರ್ಬೇಕು, ತರಕಾರಿ ಗಾಡಿ ತೊಳ್ಕೊಂಡಿರ್ಬೇಕು ಅಷ್ಟೇ. ಕನ್ನಡಿಗರು ದಿಟ್ಟವಾಗಿ ಯಾವಾಗ ಹೋರಾಟ ಮಾಡಿ ನೇರವಾಗಿ ಮಾತಾಡ್ತಾರೋ ಅವರಿಗೆ ಸ್ಥಾನಮಾನ ಸಿಗುತ್ತೆ. ಕನ್ನಡ ರಾಜ್ಯೋತ್ಸವ ಎಲ್ಲಿಂದಲೇ ಬಂದಿರೋರೆಲ್ಲ ಇವತ್ತು ಕಳಕ ಮಾಡೋರೆಲ್ಲ ಕಾರಲ್ಲಿ ಓಡಾಡ್ತಾರೆ, ಕನ್ನಡ ಮಾತಾಡಲ್ಲ. ಕರ್ಗ ನೋಡಕ್ ಬಂದಿರೋರೆಲ್ಲ ಆಸ್ತಿ ಮಾಡ್ಕೊಂಡು ಬೆಂಗಳೂರಲ್ಲವ್ರೆ. ಕನ್ನಡಿಗರು ಯಾವ ಆಸ್ತಿನೂ ಮಾಡಿಲ್ಲ. ಈ ರಾಜ್ಯೋತ್ಸವ ಒಂದು ವಿಜೃಂಭಣೆಯಿಂದ ಮಾಡ್ತಾರೆ. ದಯವಿಟ್ಟು ಕನ್ನಡಿಗರೆಲ್ಲ ಎಚ್ಚೆತ್ಕೊಂಡು ಕನ್ನಡಕ್ಕಾಗಿ ಒಂದು ಹೋರಾಟ ಮಾಡಬೇಕು ಅಂತ ನಾನು 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತು. ಗೋಲ್ಡನ್ ಡೈಮಂಡ್ಸ್ ಕಂಪನಿಯ ಮ್ಯಾನೇಜರ್ ಅಂತ ಅವ್ರಿಗೂ ಸಹ ನಮ್ಮ ಕೆಂಪೇಗೌಡ ಆಡಳಿತದಿಂದ ಹೃದಯದ ಅಭಿನಂದನೆಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಕೆಂಪೇಗೌಡರಿಂದ ಋತುಪೂರ್ವಕವಾದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸ್ಕೈ ಗೋಲ್ಡ್ ಮಾಲೀಕರು ಹಾಗೂ ವೈದ್ಯರಂತ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಋತುಪೂರ್ವಕವಾದ ಅಭಿನಂದನೆಗಳು. ದೇವರು ರಾಜರಾಜೇಶ್ವರಿ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನೆಲ್ಲರನ್ನು ಪ್ರೋತ್ಸಾಹಿಸಿದಂತ ನಮ್ಮೆಲ್ಲರಿಗೂ ಆ ತಾಯಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಈ ಕಾರ್ಯಕ್ರಮದಲ್ಲಿ ಇನ್ನೇನು ಕೆಲವು ನಿಮಿಷಗಳಲ್ಲಿ ಅನ್ನದಾನವನ್ನು ಏರ್ಪಡಿಸಲಾಗಿದೆ. ದಯವಿಟ್ಟು ಕನ್ನಡದ ಕಲಾವಿದರು ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ ತಮ್ಮಲ್ಲಿ ಪ್ರಾರ್ಥನೆ.